ಪಾಕಿಸ್ತಾನದಿಂದ ಭಾರತದ ಮೇಲೆ ವಿಫಲ ದಾಳಿ 24 ಸ್ಥಳಗಳಲ್ಲಿ ಬರೋಬ್ಬರಿ 300ಕ್ಕೂ ಹೆಚ್ಚು ಡ್ರೋನ್ ದಾಳಿ ಮಾಡುವಂಥ ಯತ್ನ ಆಗಿತ್ತು. ಪಾಕಿಸ್ತಾನದ ಡ್ರೋನ್ಗಳನ್ನು ಕ್ಷಣ ಮಾತ್ರದಲ್ಲೇ ಭಾರತ ಹೊಡೆದು ಉರುಳಿಸಿದೆ. ಪಾಕ್ ಪ್ರಯೋಗ ಮಾಡಿದ ಒಂದೇ ಒಂದು ಡ್ರೋನ್ ಭಾರತಕ್ಕೆ ಬಿದ್ದಿಲ್ಲ. ಡ್ರೋನ್ ಮೂಲಕ ದಾಳಿಯನ್ನು ನಡೆಸೋದಕ್ಕೆ ಮುಂದಾಗಿತ್ತು ಪಾಕಿಸ್ತಾನ. 300ಕ್ಕೂ ಹೆಚ್ಚು ಡ್ರೋನ್ ದಾಳಿ ಮಾಡೋದಕ್ಕೆ ಯತ್ನ ಪಟ್ಟಿದ್ದು ಪಾಕಿಸ್ತಾನ. ಆದರೆ ವೀಕ್ಷಕರೇ ಗೊತ್ತಿರಲಿ, ಒಂದೇ ಒಂದು ಡ್ರೋನ್ ದಾಳಿ ಆಗೋದಕ್ಕೂ ಸಾಧ್ಯವಾಗಿಲ್ಲ ಭಾರತದ ಮೇಲೆ. ಒಂದೇ ಒಂದು, ಎಲ್ಲವನ್ನು ಕೂಡ ಆಕಾಶದಲ್ಲೇ ಉಡೀಸ್ ಮಾಡುವಂಥ ಕೆಲಸ ಭಾರತ ಮಾಡಿದೆ. ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಫುಲ್ ಅಲರ್ಟ್ ಆಗಿದೆ. ಗೊತ್ತು ಪಾಕಿಸ್ತಾನದ ನರಿಬುದ್ಧಿ, ಯಾವಾಗಲೂ ಹೀಗೆ ಮಾಡೋದಂತ ಚೆನ್ನಾಗಿ ಗೊತ್ತಿದೆ. ನಿನ್ನೆ ರಾತ್ರಿ ಆಗಿರುವಂಥ ಘಟನೆಯ ನೋಡಿ ಕಂಪ್ಲೀಟ್ ಮಾಹಿತಿ ಈಗ ಅಫಿಷಿಯಲ್ ಆಗಿ ಸಿಕ್ಕಿರುವಂಥ ವಿಚಾರ. ಭಾರತದ 24 ಸ್ಥಳಗಳಲ್ಲಿ 300ಕ್ಕೂ ಹೆಚ್ಚು ಡ್ರೋನ್ಗಳ ಮೂಲಕ ದಾಳಿಯನ್ನು ಮಾಡುವಂಥ ಪ್ರಯತ್ನವನ್ನು ಪಾಕಿಸ್ತಾನ ಮಾಡ್ತು. ಆದರೆ ಅದು ಸಕ್ಸಸ್ ಆಗಲಿಲ್ಲ, ಅದು ಫೇಲ್ಯೂರ್ ಆಯಿತು. ಯಾಕಂದರೆ ಆಕಾಶದಲ್ಲೇ ಹೊಡೆದು ಉರುಳಿಸುವ ಕೆಲಸವನ್ನು ಭಾರತ ಮಾಡಿದೆ. ಪಾಕ್ ಬೇಹುಗಾರಿಕೆ ಉದ್ದೇಶದಿಂದ ಟರ್ಕಿ ಡ್ರೋನ್ ಬಳಸಿತ್ತು. 4 ಏರ್ ಬೇಸ್ಗಳನ್ನು ಗುರಿಯಾಗಿಸಿಕೊಂಡು ಒಳ ನುಗ್ಗಲು ಪ್ರಯತ್ನ ಪಟ್ಟಿತ್ತು. ಭಾರತೀಯ ಸೇನೆ ಈಗಾಗಲೇ 300ರಿಂದ 400 ಡ್ರೋನ್ಗಳನ್ನು ಹೊಡೆದು ಉಳಿಸಿದೆ. ಆದರೆ ಪಾಕಿಸ್ತಾನ ತನ್ನ ನರಿಬುದ್ಧಿಯನ್ನು ಇನ್ನೂ ಬಿಡ್ತಾ ಇಲ್ಲ. ಗಡಿ ನಿಯಂತ್ರಣ ರೇಖೆಯುದ್ದಕ್ಕೂ ಸತತವಾಗಿ ಗುಂಡಿನ ದಾಳಿ ನಡೆಸ್ತಾನೆ ಇದೆ. ಭಾರತವನ್ನು ಪದೇ ಪದೇ ಕೆಣಕ್ತಾ ಇದೆ. ಆದರೆ ಭಾರತೀಯ ಸೇನೆ ಸಂಯಮವನ್ನು ಪ್ರದರ್ಶನ ಮಾಡ್ತಾ ಇದೆ. ಪಾಕ್ನ ಎಲ್ಲ ದಾಳಿ ಯತ್ನವನ್ನು ಕೂಡ ಸೇನೆ ವಿಫಲಗೊಳಿಸ್ತಾ ಇದೆ. ಬನ್ನಿ ಆ ಎಲ್ಲದರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ಪಾಕಿಸ್ತಾನದಿಂದ ಭಾರತದ ಮೇಲೆ ವಿಫಲ ದಾಳಿ 24 ಸ್ಥಳಗಳಲ್ಲಿ ಬರೋಬ್ಬರಿ 300ಕ್ಕೂ ಹೆಚ್ಚು ಡ್ರೋನ್ ದಾಳಿ ಮಾಡುವಂಥ ಯತ್ನ ಆಗಿತ್ತು. ಪಾಕಿಸ್ತಾನದ ಡ್ರೋನ್ಗಳನ್ನು ಕ್ಷಣ ಮಾತ್ರದಲ್ಲೇ ಭಾರತ ಹೊಡೆದು ಉರುಳಿಸಿದೆ. ಪಾಕ್ ಪ್ರಯೋಗ ಮಾಡಿದ ಒಂದೇ ಒಂದು ಡ್ರೋನ್ ಭಾರತಕ್ಕೆ ಬಿದ್ದಿಲ್ಲ. ಡ್ರೋನ್ ಮೂಲಕ ದಾಳಿಯನ್ನು ನಡೆಸೋದಕ್ಕೆ ಮುಂದಾಗಿತ್ತು ಪಾಕಿಸ್ತಾನ. 300ಕ್ಕೂ ಹೆಚ್ಚು ಡ್ರೋನ್ ದಾಳಿ ಮಾಡೋದಕ್ಕೆ ಯತ್ನ ಪಟ್ಟಿದ್ದು ಪಾಕಿಸ್ತಾನ. ಆದರೆ ವೀಕ್ಷಕರೇ ಗೊತ್ತಿರಲಿ, ಒಂದೇ ಒಂದು ಡ್ರೋನ್ ದಾಳಿ ಆಗೋದಕ್ಕೂ ಸಾಧ್ಯವಾಗಿಲ್ಲ ಭಾರತದ ಮೇಲೆ. ಒಂದೇ ಒಂದು, ಎಲ್ಲವನ್ನು ಕೂಡ ಆಕಾಶದಲ್ಲೇ ಉಡೀಸ್ ಮಾಡುವಂಥ ಕೆಲಸ ಭಾರತ ಮಾಡಿದೆ. ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಫುಲ್ ಅಲರ್ಟ್ ಆಗಿದೆ. ಗೊತ್ತು ಪಾಕಿಸ್ತಾನದ ನರಿಬುದ್ಧಿ, ಯಾವಾಗಲೂ ಹೀಗೆ ಮಾಡೋದಂತ ಚೆನ್ನಾಗಿ ಗೊತ್ತಿದೆ. ನಿನ್ನೆ ರಾತ್ರಿ ಆಗಿರುವಂಥ ಘಟನೆಯ ನೋಡಿ ಕಂಪ್ಲೀಟ್ ಮಾಹಿತಿ ಈಗ ಅಫಿಷಿಯಲ್ ಆಗಿ ಸಿಕ್ಕಿರುವಂಥ ವಿಚಾರ. ಭಾರತದ 24 ಸ್ಥಳಗಳಲ್ಲಿ 300ಕ್ಕೂ ಹೆಚ್ಚು ಡ್ರೋನ್ಗಳ ಮೂಲಕ ದಾಳಿಯನ್ನು ಮಾಡುವಂಥ ಪ್ರಯತ್ನವನ್ನು ಪಾಕಿಸ್ತಾನ ಮಾಡ್ತು. ಆದರೆ ಅದು ಸಕ್ಸಸ್ ಆಗಲಿಲ್ಲ, ಅದು ಫೇಲ್ಯೂರ್ ಆಯಿತು. ಯಾಕಂದರೆ ಆಕಾಶದಲ್ಲೇ ಹೊಡೆದು ಉರುಳಿಸುವ ಕೆಲಸವನ್ನು ಭಾರತ ಮಾಡಿದೆ. ಪಾಕ್ ಬೇಹುಗಾರಿಕೆ ಉದ್ದೇಶದಿಂದ ಟರ್ಕಿ ಡ್ರೋನ್ ಬಳಸಿತ್ತು. 4 ಏರ್ ಬೇಸ್ಗಳನ್ನು ಗುರಿಯಾಗಿಸಿಕೊಂಡು ಒಳ ನುಗ್ಗಲು ಪ್ರಯತ್ನ ಪಟ್ಟಿತ್ತು. ಭಾರತೀಯ ಸೇನೆ ಈಗಾಗಲೇ 300ರಿಂದ 400 ಡ್ರೋನ್ಗಳನ್ನು ಹೊಡೆದು ಉಳಿಸಿದೆ. ಆದರೆ ಪಾಕಿಸ್ತಾನ ತನ್ನ ನರಿಬುದ್ಧಿಯನ್ನು ಇನ್ನೂ ಬಿಡ್ತಾ ಇಲ್ಲ. ಗಡಿ ನಿಯಂತ್ರಣ ರೇಖೆಯುದ್ದಕ್ಕೂ ಸತತವಾಗಿ ಗುಂಡಿನ ದಾಳಿ ನಡೆಸ್ತಾನೆ ಇದೆ. ಭಾರತವನ್ನು ಪದೇ ಪದೇ ಕೆಣಕ್ತಾ ಇದೆ. ಆದರೆ ಭಾರತೀಯ ಸೇನೆ ಸಂಯಮವನ್ನು ಪ್ರದರ್ಶನ ಮಾಡ್ತಾ ಇದೆ. ಪಾಕ್ನ ಎಲ್ಲ ದಾಳಿ ಯತ್ನವನ್ನು ಕೂಡ ಸೇನೆ ವಿಫಲಗೊಳಿಸ್ತಾ ಇದೆ. ಬನ್ನಿ ಆ ಎಲ್ಲದರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ಪಾಕಿಸ್ತಾನದಿಂದ ಭಾರತದ ಮೇಲೆ ವಿಫಲ ದಾಳಿ 24 ಸ್ಥಳಗಳಲ್ಲಿ ಬರೋಬ್ಬರಿ 300ಕ್ಕೂ ಹೆಚ್ಚು ಡ್ರೋನ್ ದಾಳಿ ಮಾಡುವಂಥ ಯತ್ನ ಆಗಿತ್ತು. ಪಾಕಿಸ್ತಾನದ ಡ್ರೋನ್ಗಳನ್ನು ಕ್ಷಣ ಮಾತ್ರದಲ್ಲೇ ಭಾರತ ಹೊಡೆದು ಉರುಳಿಸಿದೆ. ಪಾಕ್ ಪ್ರಯೋಗ ಮಾಡಿದ ಒಂದೇ ಒಂದು ಡ್ರೋನ್ ಭಾರತಕ್ಕೆ ಬಿದ್ದಿಲ್ಲ. ಡ್ರೋನ್ ಮೂಲಕ ದಾಳಿಯನ್ನು ನಡೆಸೋದಕ್ಕೆ ಮುಂದಾಗಿತ್ತು ಪಾಕಿಸ್ತಾನ. 300ಕ್ಕೂ ಹೆಚ್ಚು ಡ್ರೋನ್ ದಾಳಿ ಮಾಡೋದಕ್ಕೆ ಯತ್ನ ಪಟ್ಟಿದ್ದು ಪಾಕಿಸ್ತಾನ. ಆದರೆ ವೀಕ್ಷಕರೇ ಗೊತ್ತಿರಲಿ, ಒಂದೇ ಒಂದು ಡ್ರೋನ್ ದಾಳಿ ಆಗೋದಕ್ಕೂ ಸಾಧ್ಯವಾಗಿಲ್ಲ ಭಾರತದ ಮೇಲೆ. ಒಂದೇ ಒಂದು, ಎಲ್ಲವನ್ನು ಕೂಡ ಆಕಾಶದಲ್ಲೇ ಉಡೀಸ್ ಮಾಡುವಂಥ ಕೆಲಸ ಭಾರತ ಮಾಡಿದೆ. ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್
ಫುಲ್ ಅಲರ್ಟ್ ಆಗಿದೆ. ಗೊತ್ತು ಪಾಕಿಸ್ತಾನದ ನರಿಬುದ್ಧಿ ಯಾವಾಗಲೂ ಹೀಗೆ ಮಾಡೋದಂತ ಚೆನ್ನಾಗಿ ಗೊತ್ತಿದೆ. ನಿನ್ನೆ ರಾತ್ರಿ ಆಗಿರುವಂಥ ಘಟನೆಯ ನೋಡಿ ಕಂಪ್ಲೀಟ್ ಮಾಹಿತಿ ಈಗ ಅಫಿಷಿಯಲ್ ಆಗಿ ಸಿಕ್ಕಿರುವಂಥ ವಿಚಾರ. ಭಾರತದ 24 ಸ್ಥಳಗಳಲ್ಲಿ 300ಕ್ಕೂ ಹೆಚ್ಚು ಡ್ರೋನ್ಗಳ ಮೂಲಕ ದಾಳಿಯನ್ನ ಮಾಡುವಂಥ ಪ್ರಯತ್ನವನ್ನ ಪಾಕಿಸ್ತಾನ ಮಾಡ್ತು. ಆದರೆ ಅದು ಸಕ್ಸಸ್ ಆಗಲಿಲ್ಲ, ಅದು ಫೇಲ್ಯೂರ್ ಆಯಿತು. ಯಾಕಂದ್ರೆ ಆಕಾಶದಲ್ಲೇ ಹೊಡೆದು ಉರುಳಿಸುವ ಕೆಲಸವನ್ನ ಭಾರತ ಮಾಡಿದೆ. ಪಾಕ್ ಬೇಹುಗಾರಿಕೆ ಉದ್ದೇಶದಿಂದ ಟರ್ಕಿ ಡ್ರೋನ್ ಬಳಸಿತ್ತು. 4 ಏರ್ ಬೇಸ್ಗಳನ್ನು ಗುರಿಯಾಗಿಸಿಕೊಂಡು ಒಳ ನುಗ್ಗಲು ಪ್ರಯತ್ನ ಪಟ್ಟಿತ್ತು. ಭಾರತೀಯ ಸೇನೆ ಈಗಾಗಲೇ 300ರಿಂದ 400 ಡ್ರೋನ್ಗಳನ್ನು ಹೊಡೆದುರುಳಿಸಿದೆ. ಆದರೆ ಪಾಕಿಸ್ತಾನ ತನ್ನ ನರಿಬುದ್ಧಿಯನ್ನು ಇನ್ನೂ ಬಿಡ್ತಾ ಇಲ್ಲ. ಗಡಿ ನಿಯಂತ್ರಣ ರೇಖೆಯುದ್ದಕ್ಕೂ ಸತತವಾಗಿ ಗುಂಡಿನ ದಾಳಿ ನಡೆಸ್ತಾನೆ ಇದೆ. ಭಾರತವನ್ನು ಪದೇ ಪದೇ ಕೆಣಕ್ತಾ ಇದೆ. ಆದರೆ ಭಾರತೀಯ ಸೇನೆ ಸಂಯಮವನ್ನು ಪ್ರದರ್ಶನ ಮಾಡ್ತಾ ಇದೆ. ಪಾಕ್ನ ಎಲ್ಲ ದಾಳಿ ಯತ್ನವನ್ನು ಕೂಡ ಸೇನೆ ವಿಫಲಗೊಳಿಸ್ತಾ ಇದೆ. ಬನ್ನಿ ಆ ಎಲ್ಲದರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ಪಾಕಿಸ್ತಾನದಿಂದ ಭಾರತದ ಮೇಲೆ ವಿಫಲ ದಾಳಿ. 24 ಸ್ಥಳಗಳಲ್ಲಿ ಬರೋಬ್ಬರಿ 300ಕ್ಕೂ ಹೆಚ್ಚು ಡ್ರೋನ್ ದಾಳಿ ಮಾಡುವಂಥ ಯತ್ನ ಆಗಿತ್ತು. ಪಾಕಿಸ್ತಾನದ ಡ್ರೋನ್ಗಳನ್ನು ಕ್ಷಣ ಮಾತ್ರದಲ್ಲೇ ಭಾರತ ಹೊಡೆದು ಉರುಳಿಸಿದೆ. ಪಾಕ್ ಪ್ರಯೋಗ ಮಾಡಿದ ಒಂದೇ ಒಂದು ಡ್ರೋನ್ ಭಾರತಕ್ಕೆ ಬಿದ್ದಿಲ್ಲ. ಡ್ರೋನ್ ಮೂಲಕ ದಾಳಿಯನ್ನು ನಡೆಸೋದಕ್ಕೆ ಮುಂದಾಗಿತ್ತು ಪಾಕಿಸ್ತಾನ. 300ಕ್ಕೂ ಹೆಚ್ಚು ಡ್ರೋನ್ ದಾಳಿ ಮಾಡೋದಕ್ಕೆ ಯತ್ನ ಪಟ್ಟಿದ್ದು ಪಾಕಿಸ್ತಾನ. ಆದರೆ ವೀಕ್ಷಕರೇ ಗೊತ್ತಿರಲಿ, ಒಂದೇ ಒಂದು ಡ್ರೋನ್ ದಾಳಿ ಆಗೋದಕ್ಕೂ ಸಾಧ್ಯವಾಗಿಲ್ಲ ಭಾರತದ ಮೇಲೆ. ಒಂದೇ ಒಂದು, ಎಲ್ಲವನ್ನು ಕೂಡ ಆಕಾಶದಲ್ಲೇ ಉಡೀಸ್ ಮಾಡುವಂಥ ಕೆಲಸ ಭಾರತ ಮಾಡಿದೆ. ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಫುಲ್ ಅಲರ್ಟ್ ಆಗಿದೆ. ಗೊತ್ತು ಪಾಕಿಸ್ತಾನದ ನರಿಬುದ್ಧಿ ಯಾವಾಗಲೂ ಹೀಗೆ ಮಾಡೋದಂತ ಚೆನ್ನಾಗಿ ಗೊತ್ತಿದೆ. ನಿನ್ನೆ ರಾತ್ರಿ ಆಗಿರುವಂಥ ಘಟನೆಯ ನೋಡಿ ಕಂಪ್ಲೀಟ್ ಮಾಹಿತಿ ಈಗ ಅಫಿಷಿಯಲ್ ಆಗಿ ಸಿಕ್ಕಿರುವಂಥ ವಿಚಾರ. ಭಾರತದ 24 ಸ್ಥಳಗಳಲ್ಲಿ 300ಕ್ಕೂ ಹೆಚ್ಚು ಡ್ರೋನ್ಗಳ ಮೂಲಕ ದಾಳಿಯನ್ನ ಮಾಡುವಂಥ ಪ್ರಯತ್ನವನ್ನ ಪಾಕಿಸ್ತಾನ ಮಾಡ್ತು. ಆದರೆ ಅದು ಸಕ್ಸಸ್ ಆಗಲಿಲ್ಲ, ಅದು ಫೇಲ್ಯೂರ್ ಆಯಿತು. ಯಾಕಂದ್ರೆ ಆಕಾಶದಲ್ಲೇ ಹೊಡೆದು ಉರುಳಿಸುವ ಕೆಲಸವನ್ನ ಭಾರತ ಮಾಡಿದೆ. ಪಾಕ್ ಬೇಹುಗಾರಿಕೆ ಉದ್ದೇಶದಿಂದ ಟರ್ಕಿ ಡ್ರೋನ್ ಬಳಸಿತ್ತು. 4 ಏರ್ ಬೇಸ್ಗಳನ್ನು ಗುರಿಯಾಗಿಸಿಕೊಂಡು ಒಳ ನುಗ್ಗಲು ಪ್ರಯತ್ನ ಪಟ್ಟಿತ್ತು. ಭಾರತೀಯ ಸೇನೆ ಈಗಾಗಲೇ 300ರಿಂದ 400 ಡ್ರೋನ್ಗಳನ್ನು ಹೊಡೆದುರುಳಿಸಿದೆ. ಆದರೆ ಪಾಕಿಸ್ತಾನ ತನ್ನ ನರಿಬುದ್ಧಿಯನ್ನು ಇನ್ನೂ ಬಿಡ್ತಾ ಇಲ್ಲ. ಗಡಿ ನಿಯಂತ್ರಣ ರೇಖೆಯುದ್ದಕ್ಕೂ ಸತತವಾಗಿ ಗುಂಡಿನ ದಾಳಿ ನಡೆಸ್ತಾನೆ ಇದೆ. ಭಾರತವನ್ನು ಪದೇ ಪದೇ ಕೆಣಕ್ತಾ ಇದೆ. ಆದರೆ ಭಾರತೀಯ ಸೇನೆ ಸಂಯಮವನ್ನು ಪ್ರದರ್ಶನ ಮಾಡ್ತಾ ಇದೆ. ಪಾಕ್ನ ಎಲ್ಲ ದಾಳಿ ಯತ್ನವನ್ನು ಕೂಡ ಸೇನೆ ವಿಫಲಗೊಳಿಸ್ತಾ ಇದೆ. ಬನ್ನಿ ಆ ಎಲ್ಲದರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ.